ಹಲೋ ಹಾಯ್, ಇದು ನಿಮ್ಮ ಎದಿತ್ ಫಿಲ್ಮ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್. ಇದು ಬರೀ ಸಿನಿಮಾಗೆ ಮಾತ್ರ ಮೀಸಲಾಗಿಲ್ಲ. ನಮಸ್ಕಾರ. ನಮಸ್ಕಾರ. ನಿಮ್ಮ ಒಂದು ಸೈನಿಂಗಲ್ಲಿ ನೀವೇ ಪರಿಚಯ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಜಯ್ ಅವಿನಾಶ್. ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಪ್ರೇಮ ಇಷ್ಕ್ ಮೊಹಬ್ಬತ್ ಲವ್ ಸ್ಟೋರೀಸ್ ವಿತ್ ನಿಮ್ಮ ಅವಿನಾಶ್. ಇದನ್ನು ಕೇಳೋಕ್ಕೆ ಬಹಳ ಖುಷಿ ಆಗುತ್ತೆ ಆ್ಯಂಡ್ ಸಂತೋಷ ಆಗುತ್ತೆ. ಇಷ್ಟು ದಿವಸ ನಿಮ್ಮ ಧ್ವನಿ ಮಾತ್ರ ಎಲ್ಲರಿಗೂ ಕೇಳಿಸ್ತಾ ಇತ್ತು. ಈಗ ಮುಖತಃ ಎಲ್ಲರೂ ಅವಿನಾಶ್ ಅಂದರೆ ಯಾರು, ಅವಿನಾಶ್ ಅಂದರೆ ಏನು ಅನ್ನೋದನ್ನ ಈ ಒಂದು ನೆನಪಿನಂಗಳದಲ್ಲಿ ಹೋಗುತ್ತೆ. ನಿಮ್ಮ ನೆನಪಿನಂಗಳದಲ್ಲಿ ನಿಮ್ಮ ಬಾಲ್ಯದಿಂದಲೇ ಶುರು ಮಾಡೋಣ. ನಿಮ್ಮ ಬಾಲ್ಯ ಹೇಗಿತ್ತು? ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನನ್ನ ಬಾಲ್ಯದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಹಾಸನದವನು ಬೇಸಿಕಲಿ. ಸೊ ಹಾಸನ ನಮ್ಮ ಊರು. ಅಲ್ಲಿ ಶ್ರೀ ಅರವಿಂದ ಪ್ರೌಢಶಾಲೆನಲ್ಲಿ ದ ಮೋಸ್ಟ್ ತರಲೆ ಹುಡುಗ ಅಂತಂದರೆ ನಾನೇ. ಸೊ ಅಲ್ಲಿ ಹೋದೆ. ಅಲ್ಲಿ ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು. ಅಲ್ಲಿ ನಮ್ಮಮ್ಮ ಪ್ರತಿ ಸತಿನೂ ಕೂಡ ಯಾವುದೇ ಡಿಬೇಟ್ ಕಾಂಪಿಟೇಷನ್ ಆಗಲಿ ನಮ್ಮ ತಾಯಿ ಹೇಳ್ತಾ ಇದ್ರು, ನೀನು ಪಾರ್ಟಿಸಿಪೇಟ್ ಮಾಡಬೇಕು, ಪ್ರೈಸ್ ಬರಲಿ ಬಿಡಲಿ ನೀನು ಹೋಗ್ಬೇಕಂತ. ಸೊ ಯಾವುದೇ ಡಿಬೇಟ್ ಕಾಂಪಿಟೇಷನ್ ಇರಲಿ ನನ್ನ ಹೆಸರು ಇರ್ತಿತ್ತು. ವೆರಿ ಟಾಕಿಟಿವ್. ಮಾತಾಡಿದ್ರು ಅಂದರೆ ನಾನು ಆ್ಯಕ್ಚುಲಿ ಹೇಗೆ ಅಂದರೆ, ಬಾಲ್ಯದಲ್ಲಿ ನಾನು ಎಷ್ಟೋ ದಿನ ಆಬ್ಸೆಂಟ್ ಆಗಿರ್ತಿದ್ದೆ ಶಾಲೆಗೆ. ಅವಾಗಲೂ ಲೀಡರು ಬೋರ್ಡ್ ಮೇಲೆ ನನ್ನ ಹೆಸರು ಬರ್ದಿರ್ತಿದ್ದ. ಯಾಕೆಂದರೆ ಅದು ಕಾಮನ್ನು. ಮಾತಾಡೋದು ಬಿಟ್ಟರೆ ಇನ್ನೇನು ಎಲ್ಲದ್ರ ಬಗ್ಗೆ ಕಾಮೆಂಟ್ ಮಾಡ್ತಿದ್ದೆ. ಒಂದು ಟೀಚರು ಹೊಸ ಸೀರೆ ಉಟ್ಕೊಂಬಂದ್ರು ನಾವು ಅದಕ್ಕೂ ಕಮೆಂಟ್ ಮಾಡ್ತಿದ್ದು, ಮ್ಯಾಮ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇವತ್ತು ಅಂತ. ಅವ್ರು ನಮ್ಮ ಅಮ್ಮನ ಕರೆಸಿ ಕಿವಿ ಹಿಂಡಿ ಹೇಳಿ, ನೋಡಿ ನನಗೆ ಕಾಂಪ್ಲಿಮೆಂಟ್ ಕೊಡ್ತಾನೆ ನಿಮ್ಮ ಮಗ ಅಂತ. ಸೊ ತುಂಬ ತರಲೆಯಾಗಿ ನನ್ನ ಬಾಲ್ಯ ಕಳೀತು. ಅಟ್ ದಿ ಸೇಮ್ ಟೈಮ್ ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ, ನಮ್ಮಮ್ಮ ನನ್ನನ್ನು ಇದ್ರ ಜೊತೆಗೇನೆ ಒಳ್ಳೊಳ್ಳೆ ಮಹಾಭಾರತ ರಾಮಾಯಣ ಕಥೆಗಳನ್ನು ಹೇಳಿ ಬೆಳೆಸಿದ್ಲು ಮಹಾತಾಯಿ. ಸೊ ಐ ವುಡ್ ಲೈಕ್ ಟು ರಿಮೆಂಬರ್ ಹರ್. ಬಾಲ್ಯ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ತಾಯಿ ಇದ್ದಾಗ ಬಾಲ್ಯ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊ ವ್ಯಕ್ತಿಗೂ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಮತ್ತು ಬಾಲ್ಯದಲ್ಲಿ ಎಲ್ಲರೂ ತರಲೆ ಆಟ ಮಾಡ್ತಿದ್ದಾರೆ, ನಾವು ಹಾಗೆ. ಈಗ ಭಗವಂತ ಕೃಷ್ಣನೇ ಬಾಲ್ಯದಲ್ಲಿ ತುಂಟಾಟ ಮಾಡಿ ಮಣ್ಣನ್ನು ತಿಂದು ಬೆಣ್ಣೆನ ಕದ್ದು ಏನೇನೆಲ್ಲ ಮಾಡ್ದ. ಸ್ವಾಮಿ ವಿವೇಕಾನಂದನೂ ಅಷ್ಟೇ ಬಾಲ್ಯದಲ್ಲಿ ತುಂಬ. ಬಾಲ್ಯ ಅಂದ್ರೇ ಅದು ಒಂದು ಗ್ರೇಟ್ ಸ್ಟೇಜ್. ನಾವು ತುಂಟರಾಗೇ ಇರ್ತೀವಿ. ಬಾಲ್ಯದಲ್ಲಿ ಡೀಸೆಂಟ್ ಆಗಿದೆ ಅಂದರೆ ಸುಳ್ಳು ಹೇಳ್ಬಾರ್ದಂಗೆ. ಖಂಡಿತ ಯಾರು ಹೇಳ್ಕೊಂಡ್ರೆ ನಾನು ತುಂಬ ಡೀಸೆಂಟ್ ಹುಡುಗ, ಬಾಲ್ಯದಲ್ಲಿ ಏನು ತಪ್ಪು ಮಾಡಿಲ್ಲ ಅಂದರೆ ಈಸ್ ಲೈಯಿಂಗ್ ಅಂತ. ಸೊ ನಾವು ತುಂಬ ತಪ್ಪುಗಳು ತಿದ್ದಿಗಳು ಇದೆಲ್ಲ ಆಗಿ ಬಾಲ್ಯ ಕಳೀತು. ಆ್ಯಂಡ್ ಚೆನ್ನಾಗಿತ್ತು. ಹಾಸನ ತುಂಬ ಪ್ರಕೃತಿ ಮಲೆನಾಡು. ಅದು ಎಷ್ಟು ಪ್ರಕೃತಿ, ಎಷ್ಟು ಮರಗಳು, ಎಷ್ಟು ಗಿಡಗಳು. ಅಲ್ಲಿ ಹಳೇಬೇಡಿದೆ. ಚಿಕ್ಕಮಂಗ್ಳೂರು ಹತ್ರ 1 ಗಂಟೆ ಜರ್ನಿ ಹಾಸನದಿಂದ ಚಿಕ್ಕಮಂಗ್ಳೂರು. ಸೊ ಅದೆಲ್ಲ ಇಟ್ ವಾಸ್ ವೆರಿ ಗುಡ್. ತುಂಬ ಚೆನ್ನಾಗಿತ್ತು. ನಾನು ತುಂಬ ಪ್ರತಿ ಕ್ಷಣನೂ ಕೂಡ ನಾನು ಬಾಲ್ಯನ ಮಿಸ್ ಮಾಡ್ಕೊಳ್ತೀನಿ. ಬಾಲ್ಯನ ತುಂಬ ನಾನು ಎಂಜಾಯ್ ಮಾಡಿದೆ. ಆ್ಯಂಡ್ ಇವತ್ತು ಅನ್ನಿಸ್ತಿದೆ ನಾನು ಮತ್ತೆ ಮಗು ಆಗಬೇಕು ಅಂತ. ಆದರೆ ಕಾಲ ಮೀರ್ಬಿಟ್ಟಿದೆ. ಸೊ ಆ ನೆನಪುಗಳು ಇವಾಗ ಎನರ್ಜಿ ಕೊಡುತ್ತೆ ನಮಗೆ ಅಷ್ಟೆ. ಓಕೆ, ಈಗ ನಿಮ್ಮ ಬಾಲ್ಯದಲ್ಲಿ ಇಷ್ಟೆಲ್ಲ ಹೇಳಿದ್ರೆ ನಿಮ್ಮ ವ್ಯಾಸಂಗ ಎಲ್ಲಿವರೆಗೂ ಇತ್ತು? ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ MA ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್, ಮೈಸೂರು ಗಂಗೋತ್ರಿ, ಗೋಲ್ಡ್ ಮೆಡಲಿಸ್ಟ್. ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ ಮಾಸ್ಟರ್ ಡಿಗ್ರಿನಲ್ಲಿ. ಅಲ್ಲಿ ತನಕ ಓದಿದ್ದೀನಿ. ಇವಾಗ ಮುಂದೆ ಖಂಡಿತ ಓದ್ತೀನಿ. ಯಾಕೆಂದರೆ ನನಗೆ ಸ್ಟ್ರಾಟಜಿ ಮ್ಯಾನೇಜ್ಮೆಂಟು, ಲೀಡರ್ಶಿಪ್ ತುಂಬ ಇಷ್ಟ. ಸೊ ಜೊತೆಗೆ ನಾನು ಯೂನಿವರ್ಸಿಟಿಯಲ್ಲೇ ನಾನು ತುಂಬ ಓದಿರೋದು ಅಂದರೆ ಅಧ್ಯಾತ್ಮ, ಭಗವದ್ಗೀತೆ, ಪುರಾಣ, ಉಪನಿಷತ್ಗಳು ಇದನ್ನು ಜಾಸ್ತಿ ಓದಿದ್ದೀನಿ ನಾನು. ಆ್ಯಕ್ಚುಲಿ ಎಕ್ಸಾಮ್ ಹಿಂದಿನ ದಿನನೂ ಯಾವುದೋ ಶಂಕರಾಚಾರ್ಯರ ಯಾವುದೋ ಪುಸ್ತಕ ಇಟ್ಕೊಂಡು ಕೂತಿದ್ದೆ. ಸೊ ನಂಗೆ ಓದು ತುಂಬ ಇಷ್ಟ. ನಿಮ್ಮ ಕಾಲೇಜ್ ದಿನಗಳಲ್ಲಿ ನಿಮ್ಮ ತರಲೆ ಆಟಗಳು ಹೇಳ್ತಾ ಇದ್ರಿ, ಅದೇ ರೀತಿ ನಿಮ್ಮ ಲವ್ ಸ್ಟೋರಿ ಏನಾದರೂ ಇದೆಯಾ? ಲವ್ ಸ್ಟೋರೀಸ್ ಅಫ್ಕೋರ್ಸ್. ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಮ್ಮ ಕಾಲೇಜ್ ದಿನ ಅಂತಂದರೆ ಅಲ್ಲಿ ಮೆಚ್ಯೂರಿಟಿ ಇರಲ್ಲ, ಇವಾಗಿನಷ್ಟು ಮೆಚ್ಯೂರಿಟಿ ಇರಲ್ಲ. ತುಂಬ ಸುಂದರವಾಗಿರುತ್ತೆ. ಆವಾಗ ನಮಗೆ ಲವ್ ಅನ್ನೋ ಪದಕ್ಕೆ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಲವ್ ಮಾಡೋದು ತುಂಬ ಒಳ್ಳೇದು. ಲವ್ ಅನ್ನೋ ಪದದ ಅರ್ಥ ಗೊತ್ತಾದರೆ ಅವ್ನು ಲವ್ ಮಾಡೋಕ್ಕೆ ಹೋಗಲ್ಲ. ಲವ್, ಮ್ಯಾರೇಜಸ್ ಇದ್ರ ಬಗ್ಗೆ ಯಾವುದೇ ವಿಚಾರ ಆಗಲಿ ಜಗತ್ತಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡ್ಬಿಟ್ರೆ ಅವ್ನು ಆ ಕೆಲಸ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಕುತೂಹಲ ಉಳಿದಿರಬೇಕು. ಸೊ ನಾವು ಅಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಫಸ್ಟ್ ಇಯರ್ ಒಂದು ಹುಡುಗಿ, ಸೆಕೆಂಡ್ ಇಯರ್ ಒಂದು ಹುಡುಗಿ, ಥರ್ಡ್ ಇಯರ್ ಒಂದು ಹುಡುಗಿ, ಆಮೇಲೆ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಆಮೇಲೆ 3 ಜನನು ಕೂಡ ನಾವು ಯೋಚನೆ ಮಾಡ್ತಿದ್ದೆ. ಒಂದ್ಸತಿ 3 ಜನನು ಒಂದೇ ಕೆಫೆನಲ್ಲಿ ಸಿಕ್ಕಿದ್ರು. ಅದು ಪ್ರಾಬ್ಲಮ್. ನಾನು ಹೋಗಿದ್ದೀನಿ, 3 ಜನನು ಅಲ್ಲೇ ಅಡ್ಗಾಯಿಸ್ಕೋಬೇಕಾ ಅಂದರೆ ತುಂಬ ಜನ ಇದ್ರು, ಆ 3 ಜನನು ಅಲ್ಲಿ ಬಂದಿದ್ರು. ಯಾರನ್ನ ಮಾತಾಡಿಸ್ತೀರಾ? ಕಾಲೇಜ್ ಬೇರೆ ಮುಗ್ದುಬಿಟ್ಟಿದೆ. ಅದು ಕ್ರೈಸಿಸ್ ಮ್ಯಾನೇಜ್ಮೆಂಟು. ಸೊ ಹಂಗಾಗಿ ಯಾವುದೇ ಹುಡುಗಾಗ್ಲಿ ಒಬ್ಳನ್ನೇ, ಒಂದು ಹಾಡು ತುಂಬ ಚೆನ್ನಾಗಿ ನಂಗೆ ಇಷ್ಟ, ಒಬ್ಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳು ನಂಬರ್ ಇಟ್ಕೊಂಡಿರಿ, ಅಷ್ಟೇ. ಸೊ ಹೇಳೋದು ಕಾಲೇಜು
ನಾನು ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಮಾಡ್ಬೇಕಾದ್ರೆ ಬಹಳಷ್ಟು ಸತಿ ಹೇಳಿದ್ದೀನಿ, ಮೈಸೂರು ಜನಕ್ಕೆ ಗೊತ್ತು, ಲವ್ ಒಬ್ರನ್ನ ಮಾಡಲಿಲ್ಲ, ಅದೇ ಪ್ರಾಬ್ಲಮ್ ಆಗಿದೆ ಲೈಫಲ್ಲಿ. ಸೊ ಒಬ್ರನ್ನೇ ಮಾಡಬೇಕು ಪ್ರೀತಿ, ಒಬ್ರನ್ನೇ ಮದುವೆ ಆಗಬೇಕು. ಮತ್ತು ಎಲ್ಲದಕ್ಕಿಂತ ನಾನು ಲವ್ ಸ್ಟೋರೀಸ್ ಮಾಡ್ಬೇಕಾದ್ರೆ ಎಲ್ಲರೂ ಹೇಳ್ತಾ ಇದ್ರು, ಈಗ ಒಂದು ಹುಡುಗಿ ಮೆಸೇಜ್ ಮಾಡಲ್ಲ, ಆಟ ಆಡಿಸ್ತಾಳೆ ಅಂತ. ಇವಾಗ ಏನಾಗಿದೆ ಅಂದರೆ ಎಲ್ಲ ಫಾಸ್ಟಾಗಿ ಸಿಗ್ತಾ ಇದೆ. ಹಿಂದೆ ಲವ್ ಲೆಟ್ರ್ ಬರೀತಾ ಇದ್ರು. ಒಂದು ಹುಡುಗಿನ ಭೇಟಿ ಆಗ್ಬೇಕಾದ್ರೆ ಇದ್ದ ಕಾತುರತೆ ಇವಾಗೆಲ್ಲ. ಹಿಂದೆ ಒಂದು ಪ್ರೀತಿ, ಇವಾಗ ಬರೀ ವಾಟ್ಸಪ್ ಲವ್, ಟಕ್ಕಂತ ಐ ಲವ್ ಏನು ಕಳಿಸ್ಬಿಡ್ತಾರೆ, ಬ್ಲೂ ಟಿಕ್ ಕೊಡ್ಬಿಟ್ರೆ ಜೀವನ ಆಗೋಗುತ್ತೆ ಇವಾಗ. ಅಂಥ ಲವ್ ಶಾಶ್ವತ ಅಲ್ಲ. ನಾನು ಹೇಳೋದು, ತಿಂಗಳಿಗೆಲ್ಲ ಒಂದೇ ಒಂದು ಸತಿ ಕಿಸ್ ಮಾಡಿದ್ರು ಅದರಲ್ಲಿ ಡೆಪ್ತ್ ಇರಬೇಕು. ಒಂದೇ ಒಂದು ಸತಿ ಒಂದು ಹುಡುಗಿನ ಅಪ್ಕೊಂಡ್ರು ಮದುವೆಗೆ ಮುಂಚೆ, ಆ ಒಂದು ಅಪ್ಪುಗಿನಲ್ಲಿ ಇಡೀ ನಮ್ಮ ಬದುಕಿನ ಸಾರ ತುಂಬಿರಬೇಕು. ಅಷ್ಟು ಪ್ರೀತಿಯನ್ನು ಹೆಕ್ಕಿ ಕೊಡೋಕ್ಕೆ ಸಾಧ್ಯನಾ ನಮ್ಮ ಕೈಲಿ? ಪ್ರೀತಿ ಮಾಡಿ, ಇಲ್ಲಾಂದ್ರೆ ಅದರ ತಂಟೆಗೆ ಹೋಗ್ಬೇಡಿ, ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಮಾಡಿ. ಲವ್ ಸ್ಟೋರೀಸ್ ವಿತ್ ಅವಿನಾಶಲ್ಲಿ ತುಂಬ ಕಾಲ್ಸ್ ಬರ್ತಾ ಇರುತ್ತೆ ಈ ಥರ. ಹೇಳೋದು, ತಾಳ್ಮೆ ಬಹಳ ಮುಖ್ಯ. ಒಂದು ಸಂಬಂಧನ ಉಳಿಸ್ಕೊಳ್ಬೇಕು. ಬಟ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಬ್ಯೂಟಿ. ನೋಡೋಕೆ ಚೆನ್ನಾಗಿದ್ದಾಳೆ, ನನಗೆ ಬೇಕು, ಹಠ. ಈ ಹಠ ಬಿಟ್ಬಿಟ್ಟು ನನ್ನ ಜೀವನ ಇವಳ ಜೊತೆ ಚೆನ್ನಾಗಿ ನಾನು ಮಾಡಬಹುದಾ? ಮ್ಯಾರೇಜ್ ಕಾನ್ಸೆಪ್ಟು ಭಾರತದಲ್ಲೇ ಬೇರೆ, ವಿದೇಶದಲ್ಲೇ ಬೇರೆ. ಅಲ್ಲಿ ಅವ್ರು ಹೆಂಗಾರು ಇರಲಿ, ಅವ್ರ ಮದುವೆ ಆಗಿ 5 ನಿಮಿಷಕ್ಕೆ ಡೈವರ್ಸ್ ಆಗತ್ತೆ ಅಲ್ಲಿ. ಆದ್ರೆ ಇಲ್ಲಿ ಈ ಬಂಧನ ಇದೆಯಲ್ಲ, ಭಾರತದ ಸಂಸ್ಕೃತಿ ಪ್ರಕಾರ 7 ಜನ್ಮನ ಅವನೇ ಬೇಕು ಅಂತ. ಆ ಸೆಲೆಕ್ಷನ್ ಪ್ರೋಸೆಸ್ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಪ್ರಕಾರ ಇಂಡಿಯನ್ಸ್ ತರ ಲವ್ ಮಾಡಬೇಕು ಅಂತ. ಲವ್ ಅರ್ಥ ಆಗ್ಬೇಕು ಅಂದ್ರೆ ನನಗೆ ಒಂದು ಹುಡುಗಿ ತುಂಬಾ ಚೆನ್ನಾಗಿ ಹೇಳಿದ್ಲು. ನಾನು ಕಾಲೇಜ್ ಡೇಸಲ್ಲಿ ಒಂದು ತರಲೆ ಮಾಡ್ತಿದ್ದೆ. ಒಂದು ಹುಡುಗಿ ತುಂಬಾ ಚೆನ್ನಾಗಿ ಬುದ್ಧಿ ಹೇಳಿದ್ಲು. ರಾಮ ಸೀತೆ ಪ್ರೀತಿನ ಯಾವತ್ತಾದ್ರೂ ರಾಮಾಯಣ ಓದಿದ್ಯಾ ನೀನು? ರಾಮ ಸೀತೆ ಪ್ರೀತಿ ಏನು ಅಂತ ಗೊತ್ತಾ? ಅದನ್ನ ತಿಳ್ಕೊಂಬ, ಆಮೇಲೆ ಲವ್ ಮಾಡು ಅಂತ. ಅವಳು ತುಂಬಾ ಬೈದಿದ್ಲು. ಬಟ್ ನನ್ಗೆ ಅವಾಗ ಸಿಟ್ಟು ಬಂದಿತ್ತು. ಬಟ್ ಆಮೇಲೆ ನಾನು ರಾಮಾಯಣ ಓದಿದ್ಮೇಲೆ ನನಗೆ ಗೊತ್ತಾಯ್ತು ಪ್ರೀತಿ ಅಂದ್ರೆ ಏನು, ಭಾರತದ ಕಣ್ಣುಗಳಲ್ಲಿ ಪ್ರೀತಿ ಅಂದ್ರೆ ಇಂಡಿಯನ್ಸ್ ಹೆಂಗ್ ಲವ್ ಮಾಡ್ತಾರೆ ಅಂತ. ಲವ್ ಅಂದ್ರೆ ಸಿನಿಮಾ ನೋಡಿ ಲವ್ ಮಾಡೋದಲ್ಲ. ಎಂತ ಒಂದು ಒಳ್ಳೆ ಫೀಲಿಂಗ್ ಇದೆ ಲವ್ವಿಗೆ ಭಾರತದಲ್ಲಿ. ಬಟ್ ನಾವಂಗ್ ಬದುಕಿಲ್ಲ. ನಾನಂತೂ ಆತರ ಶ್ರೀರಾಮಚಂದ್ರನ್ ತರ ಬದುಕಕ್ ಆಗಿಲ್ಲ ನನಗೆ. ಆದ್ರೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಓಪನ್ ಆಗಿ ಹೇಳ್ತೀನಿ, ಐ ಆಮ್ ಟ್ರೈಯಿಂಗ್ ಟು ಬಿ ಅ ಗುಡ್ ಪರ್ಸನ್. ಅಷ್ಟು ಮಾತ್ರ ಹೇಳ್ಬಲ್ಲೆ. ಬಟ್ ಲೈಫಲ್ಲಿ ತುಂಬ ಚಾಲೆಂಜಸ್ ಇತ್ತು ನನ್ನ ಲೈಫಲ್ಲಿ. ಅದನ್ನೆಲ್ಲ ದಾಟಬೇಕಾದ್ರೆ ನನ್ಗನ್ಸಿದ್ದೇನಪ್ಪ ಅಂದರೆ, ಎಲ್ಲರೂ ಭಗವಂತ ಚಾಲೆಂಜಸ್ನ ಕೊಡ್ತಾನೆ ಎಲ್ಲರೂ ಲೈಫಲ್ಲೂ. ನಾವು ಹೇಗೆ ದಾಟ್ತೀವಿ ಅಲ್ಲಿ ಮಜಾ ಇರೋದು. ದಟ್ ಈಸ್ ವೇರ್ ಅವರ್ ಸ್ಟ್ರೆಂತ್ ವಿಲ್ ಕೌಂಟ್. ಸೊ ನಂಗೆ ಆ ದಾಟೋದು ತುಂಬ ಇಷ್ಟ. ಎಷ್ಟು ಬೇಕಾದ್ರೂ ಚಾಲೆಂಜಸ್ ಕೊಡಪ್ಪ ದೇವ್ರೆ, ಆದರೆ ದಾಟ ಶಕ್ತಿ ಕೊಡು ಅಂತ. ಈಗ ಯಾವುದೋ ಒಂದು ಸಿನಿಮಾ ತುಂಬ ಚೆನ್ನಾಗಿರುತ್ತೆ, ಒಬ್ಬ ಲವ್ ಮಾಡ್ತಾನೆ, ಒಂದು ಹುಡುಗಿನ ಮದುವೆ ಆಗ್ತಾನೆ, 2 ಮಕ್ಕಳಾಗುತ್ತೆ, ಅವ್ರಿಗೆ ಮದುವೆ ಆಗುತ್ತೆ, 2 ಮಕ್ಕಳಾಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ಸ್ ಇರಲ್ಲ ಅಂದ್ರೆ ಸಿನಿಮಾ ಹಿಟ್ ಆಗಲ್ಲ, ಫ್ಲಾಪ್ ಆಗುತ್ತೆ. ಲೈಫು ಅಷ್ಟೇ, ಪ್ರಾಬ್ಲಮ್ಸ್ ಇರಬೇಕು. ನಾವು ದಾಟ್ತೀವಲ್ಲ, ನಾವು ಹೆಂಗೆ ದಾಟ್ತೀವಿ, ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀವಿ, ನಮ್ಮ ಚಾಯ್ಸ್ ಏನು, ಅದ್ರ ಮೇಲೆ ನಮ್ಮ ಲೈಫ್ ಡಿಫೈನ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಈಗ ನೋಡಿ, ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಂಡವ್ರಿಗೆ ಆ ಪ್ರಾಬ್ಲಮ್ಸ್ ವ್ಯಾಲ್ಯೂ ಅಂತ ಗೊತ್ತಾಗೋದು. ಆ ಪ್ರಾಬ್ಲಮ್ಸ್ ನಿಮಗೆ ಬಂದಾಗ ಅದನ್ನು ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ಕೊಂಡ್ರಿ? ನನಗೆ ಜೀವನದಲ್ಲಿ ದೊಡ್ಡ ಅಗ್ನಿ ಪರೀಕ್ಷೆ ಅಂತಂದರೆ ನಮ್ಮ ತಾಯಿಯ ಆರೋಗ್ಯ. ಸೊ ನಮ್ಮ ತಾಯಿ ತೀರ್ಕೊಂಡು ಸುಮಾರು ವರ್ಷಗಳೇ ಆಯಿತು. ನನಗೆ ನಾನು ಆಗಷ್ಟೇ ನನ್ನ ಆರ್ಜ ಜೀವನ ಶುರು ಮಾಡಿದ್ದೆ. ಇನ್ನು ನಂಗೆ ಅಷ್ಟೊಂದು ಸಂಬಳ ಏನು ಬರ್ತಿತ್ತಿಲ್ಲ, ಟು ಬಿ ವೆರಿ ಆನೆಸ್ಟ್. ಆಗ ಇದ್ದಕ್ಕಿದ್ದಂಗೆ ನಮ್ಮಮ್ಮ ಯಾಕೋ ಕಾಲು ನಡಿಯೋಕ್ಕಾಗಲ್ಲ ಕಣೋ ಅಂತ ಹೇಳ್ತಾರೆ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀನಿ, ಅಮ್ಮ ಏನಾಗಿದೆ. ಆಮೇಲೆ ಅವರು ಬೇರೆ ಇಲ್ಲ, ಎಲ್ಲಿ ಯಾವ ಡಾಕ್ಟ್ರು ತೋರಿಸಿದ್ರು ವಾಸಿನೇ ಆಗ್ತಿರಲ್ಲ, ಕಾಲು ನಡಿಯೋಕ್ಕೆ ಅವ್ರಿಗೆ ಆಗ್ತಿತ್ತಿರಲ್ಲ. ಸರಿ ಅಂದ್ಬಿಟ್ಟು ಇನ್ನೊಬ್ರು ಡಾಕ್ಟ್ರು, ಆ ಡಾಕ್ಟ್ರು ರೆಫರ್ ಮಾಡಿದ್ಮೇಲೆ ಒಂದು ರಿಪೋರ್ಟ್ ಬರುತ್ತೆ, ನಿಮ್ಮ ಅಮ್ಮಂಗೆ ಪಾರ್ಕಿನ್ಸನ್ ಅನ್ನೋ ಕಾಯಿಲೆ ಇದೆ ಅಂತ. ನನಗೆ ಭಾಳ ಹೆಸರೇ ಭಾಳ ವಿಚಿತ್ರವಾದದ್ದು. ಸೊ ನಾನು ಆ ರಿಪೋರ್ಟ್ ನಮ್ಮಂಗೆ ಏನು ಹೇಳಿಲ್ಲ, ಅಮ್ಮ ಏನಿಲ್ಲ, 2 ಟ್ಯಾಬ್ಲೆಟ್ ಕೊಡ್ತಾರೆ, ನುಂಗಿದ್ರೆ ಸರಿ ಹೋಗುತ್ತೆ ಅಂತ. ಆ ರಿಪೋರ್ಟ್ ತಗೊಂಡು ನಾನು ಅವಾಗ ನನ್ನ ಹತ್ರ ಕಂಪ್ಯೂಟರ್ ಕೂಡ ಇತ್ತಿಲ್ಲ, ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ ಗೂಗಲಲ್ಲಿ ಟೈಪ್ ಮಾಡಿದೆ ಏನು ಈ ಕಾಯಿಲೆ ಅಂತ. ದೊಡ್ಡ ಶಾಕಿಂಗ್ ಅಂದರೆ ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಇಲ್ಲ. ಸೊ ಅದು ನನಗೆ ನನ್ಗೆ ಆ ರಿಪೋರ್ಟ್ ಇಟ್ಕೊಂಡು ಬ್ರೌಸಿಂಗ್ ಸೆಂಟ್ರಲ್ಲೇ ಕಣ್ಣಲ್ಲಿ ತುಂಬ ನೀರು ಬಂದ್ಬಿಡ್ತು, ಕಣ್ಣು ಒದ್ದೆ ಆಗಿ ನನಗೆ ಪ್ರಪಂಚನೇ ನನ್ನ ತಲೆ ಮೇಲೆ ಬಿದ್ದಂತ ದೊಡ್ಡ ಅಗ್ನಿ ಪರೀಕ್ಷೆ. ಬ್ರೌಸಿಂಗ್ ಸೆಂಟರ್ ಹುಡುಗ ಬಂದು ಕೇಳ್ದ, ಯಾಕಣ್ಣ ಯಾಕೆ ಅಳ್ತಿದ್ದೀರಾ, ಏನಾಯ್ತು? ಏನಿಲ್ಲ ಅಂದ್ಬಿಟ್ಟು ಆಮೇಲೆ ಡಾಕ್ಟರ್ ಹತ್ರ ಹೋದೆ. ಇಲ್ಲಪ್ಪ, ಇದು 4 ಸ್ಟೇಜ್ ತರ ಇರುತ್ತೆ, 1st, 2nd, 3rd, 4th. ನಿಮ್ಮಮ್ಮ ಇವಾಗ 2nd ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ. 3rd, 4th ಬಂದ್ರೆ ತುಂಬಾ ಕಷ್ಟ ಆಗುತ್ತೆ, ನೀನ್ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀಯ ಅಂತ. ಅವತ್ತಿನ ದಿನ ನನ್ನ ತಾಯಿ ನನ್ನ ಭೌತಿಕವಾಗಿ ಅವಳು ಬಿಟ್ಟು ಹೋಗೋ ತನಕ 15 ವರ್ಷ ನಾವು ಒಂದು ಮಗು ತರ ನಮ್ಮ ತಾಯಿ ನೋಡ್ಕೊಂಡು. ಆದ್ರೂ ಕೂಡ
ಆಕೆನ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ತುಂಬ ಕಷ್ಟಪಟ್ಟೆ ಅಮ್ಮಂಗೋಸ್ಕರ. ಬಟ್ ಕಳಿಸ್ಕೊಡ್ಬೇಕಾದ್ರೂ ಅಷ್ಟೇ, ನನ್ನ ಗೆಳೆಯ ಆರ್ಯನೆಲ್ಲ ಇದ್ರು ಅವಾಗ. ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವಳನ್ನ ಕಳಿಸ್ಕೊಟ್ಟೆ. ಈ ಕೈ ತುತ್ತಿಡೋವಂಥ ತಾಯಿನ ಬೆಂಕಿನಲ್ಲಿ ಸುಡಬೇಕಾದ್ರೆ ಒಬ್ಬ ಮಗನಿಗೆ ಎಷ್ಟು ಸಂಕಟ ಆಗುತ್ತೆ, ಒಬ್ಬ ಮಗನಿಗೆ. ಅದು ನಂಗೆ ಆಯಿತು. ನಂಗೆ ಆಗಲೇ ಇಲ್ಲ, ಬಲವಂತವಾಗಿ ನನ್ನ ಕೈಯಿಂದ ಹಿಂಗೆ ಇಡಿಸಿದ್ರು ನನ್ನ ನೆಂಟರು ಇಷ್ಟರು ಎಲ್ಲ ಸೇರ್ಕೊಂಡು. ಸೊ ಅದು ಭಾಳ ದೊಡ್ಡ ಪೇನ್ಫುಲ್ಲು. ನಾನು ಇವತ್ತಿಗೂ ಅಷ್ಟೇ, ನನ್ನ ಸೆಲ್ ಫೋನಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ನೀವು ನೋಡಿದ್ರೆ ನಾನು ಅಮ್ಮ ಇರೋ ಫೋಟೋ ಇವತ್ತಿಗೂ ನನ್ನ ಸೆಲ್ ಫೋನಲ್ಲೂ ಅಷ್ಟೇ. ಯಾವ ಸೆಲ್ ಫೋನ್ ತೊಗೊಂಡ್ರು ನಾನು ಅಮ್ಮ ಇರೋ ಫೋಟೋನೇ ಹಾಕೊಳ್ಳೋದು. ನಾನು ಪ್ರತಿ ಕ್ಷಣನೂ ಕೂಡ ಅವಳು ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ರು ನನ್ನ ತಾಯಿ. ಅವ್ರು ಬಿಟ್ಟು ಹೋದ್ಮೇಲೆ ನನಗೆ ಜಗತ್ತೇನು ಅಂತ ಅರ್ಥ ಆಯಿತು. ತುಂಬ ಡಿಪ್ರೆಷನಿಗೆ ಹೋಗಿದ್ದೆ ನಾನು. ತುಂಬ ಡಿಪ್ರೆಷನಿಗೆ ಹೋಗಿದ್ದಾಗ ಒಬ್ಬರು ಮಹಾನ್ ತಿಳ್ಕೊಂಡಿರೋರ ಹತ್ರ ಹೋದೆ. ಅವಾಗೆಲ್ಲ ಸಿಕ್ಕಾಬಿಟ್ಟೆ ಕಷ್ಟ ಆಯಿತು. ಆಗ ಅವರೊಂದು ಮಾತು ಕೇಳಿದ್ರು, ಬರೀ ನಿಮ್ಮಮ್ಮ ಮಾತ್ರ ನಿನ್ನ ತಾಯಿನ, ಸನಾತನ ಧರ್ಮ, ನೀನು ಯಾವ ಧರ್ಮದಲ್ಲಿ ಹುಟ್ಟಿದ್ಯಾ ಅದು ನಿನ್ನ ತಾಯಿ ಅಲ್ವಾ ಅಂತ ಕೇಳಿದ್ರು. ನಾನು ಅದಕ್ಕೆ ಹೌದು, ಅದು ನನ್ನ ತಾಯಿ. ಮತ್ತೆ ಅದನ್ನ ಚಿಕ್ಕ ಚಿಕ್ಕ ಮಕ್ಳಿಗೆ ಹೇಳ್ಕೊಡಪ್ಪ ನೀನು, ಸನಾತನ ಧರ್ಮ. ನಿಜವಾಗ್ಲೂ ನಿನ್ನ ತಾಯಿ ಯಾವ ಲೋಕದಲ್ಲಿ ಇರ್ತಾರೋ ಅಲ್ಲಿಂದನೇ ಆಶೀರ್ವಾದ ಸಿಗುತ್ತೆ ನಿಂಗೆ. ಎಷ್ಟು ದಿನ ಅಳ್ತಾ ಕೂತಿರ್ತೀಯ? ನಂಗೆ ಅವಾಗ ಅನ್ನಿಸ್ತು, ಹೌದು, ನಾನು ಹುಟ್ಟಿರೋದು ಯಾವ ಧರ್ಮ? ಸನಾತನವಾದ ಧರ್ಮ. ಇದು ನನ್ನ ತಾಯಿನ, ಇದ್ರ ಸೇವೆ ಮಾಡೋಣ. ಸೊ 14 ವರ್ಷ ನಮ್ಮ ತಾಯಿ ಸೇವೆ ಆದ್ಮೇಲೆ ಇವಾಗ ಅತ್ಯಂತ ಪ್ರಾಮಾಣಿಕವಾಗಿ ಸನಾತನ ಧರ್ಮದ ಸೇವೆ ಮಾಡ್ತಾ ಇದ್ದೀನಿ. ಆ ವಿದ್ಯೆ ನಾನು ಏನು ಕಲ್ತ್ಕೊಂಡೆ ಕರೋನಾ ಟೈಮಲ್ಲಿ, ಭಗವದ್ಗೀತೆ ಮತ್ತೆ ಕೆಲವೊಂದು ರಾಮಾಯಣ ಮಹಾಭಾರತದ ಕಥೆಗಳು ನನ್ನಮ್ಮ ನನಗೆ ಏನು ಹೇಳಿದ್ರು ಅದನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋವಂಥ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅತ್ಯಂತ ಪ್ರಾಮಾಣಿಕವಾಗಿ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂದರೆ ಈ ಸನಾತನ ಧರ್ಮ ನನ್ನ ತಾಯಿ ಅಂದ್ಕೊಂಡು ನಾನೊಬ್ಬ ಮಗ ಆಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ. ನಾನು ಬೇರೆ ಯಾವ ಬಿಸ್ನೆಸ್ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀನೋ, ಆನ್ಲೈನಲ್ಲಿ ಆಫ್ಲೈನಲ್ಲಿ ದಿನನಿತ್ಯ ಯಾವುದಾದ್ರೂ ಒಂದು ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಈ ಪಾಠ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಥಿಂಕ್ ಈ ಅಗ್ನಿ ಪರೀಕ್ಷೆಯಿಂದ ನನ್ನ ಔಟ್ಕಮ್ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾರೆ ನೀವೇನಾದ್ರು ಸ್ವಾಮೀಜಿನ ಅಂತ. ಒಬ್ಬ ಆರ್ ಜೆ ಆಗೇ ಇರಬೇಕು. ಆದರೆ ಈ ಮಾತು, ಒಂದೇ ಒಂದು ಮಾತು, ಸನಾತನ ಧರ್ಮ ನಿನ್ನ ತಾಯಿ ಅಲ್ವಾ ಅಂತ ಕೇಳಿದ ಮಾತು ನನ್ನ ಲೈಫನ್ನು ಹೇಗೇಗೋ ತಿರುಗಿಸ್ಬಿಟ್ಟಿದೆ. ಬಟ್ ಹಾಗಂತ ನಾನು ಮಾಡ್ರನ್ ಮೀಡಿಯಾ ವರ್ಲ್ಡಲ್ಲಿ ಇಲ್ಲ ಅಂತಲ್ಲ. ಇವತ್ತಿಗೂ ಮಾಡ್ಲಿಂಗ್ ಶೋಸ್ ಕೂಡ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ನನ್ನ ಶ್ರದ್ಧೆ ಇರೋದು ನನ್ನ ತಾಯಿಯಾದ ಸನಾತನ ಧರ್ಮ, ಈ ದೇಶಕ್ಕೆ. ಓಕೆ, ಈಗ ನಿಮ್ಮ ತಾಯಿಯ ಸೇವೆ ಮಾಡಲಿಕ್ಕೆ ಆ ಭಗವಂತ ಅವಕಾಶ ಮಾಡಿಕೊಟ್ಟ, ಅದು ದೊಡ್ಡದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಾಯಿಗೆ ನಿಮ್ಮಿಂದ ಆದ ಸಂತೋಷಗಳು? ನಮ್ಮ ಅಮ್ಮಂಗೆ ನನ್ನಿಂದ ದೊಡ್ಡ ಸಂತೋಷ, ನಾನು ಆರ್ ಜೆ ಆಗಿ ಸೆಲೆಕ್ಟ್ ಆದಾಗ ಒಂದು. ಮತ್ತು ಇನ್ನೊಂದು ದೊಡ್ಡ ಸಂತೋಷ ಏನಪ್ಪ ಅಂದರೆ, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ನಿಗೆ ನಾನು ಸೆಲೆಕ್ಟ್ ಆಗಿದ್ದೆ, ಈ ಡಿಬೇಟು ಇದಕ್ಕೆಲ್ಲ. ರಾಮಾಯಣ, ನಾನು ಎಲ್ಲ ಎಕ್ಸಾಮ್ಸಲ್ಲೂ ಕಡಿಮೆ ಮಾರ್ಕ್ಸ್ ತೊಗೊಳ್ತಿದ್ದೆ, ರಾಮಾಯಣ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದೆ. ಆವಾಗ ಅವ್ರಿಗೆ ನಾನು ಪ್ರತಿ ಡಿಬೇಟ್ ಕಾಂಪಿಟೇಷನಲ್ಲೂ ಪ್ರೈಸ್ ತೊಗೊಂಬರ್ತಿದ್ದಾಗ ತುಂಬ ಸಂತೋಷ ಆಯಿತು ಅವ್ರಿಗೆ. ಅದನ್ನು ಅವ್ರು ಹೇಳಿದರು. ನಾನು ತುಂಬ, ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಒಂದ್ಸತಿ ಅವ್ರಿಗೆ ತುಂಬ ಹುಷಾರಿಲ್ಲದೆ ಇದ್ದಾಗ ಮಳೆನಲ್ಲೇ ನೆನ್ಕೊಂಡು ಹೋಗಿ ನಾನು ಮೆಡಿಸಿನ್ ತೊಗೊಂಬಂದಿದ್ದೆ. ತುಂಬ ಬೇಜಾರು ಮಾಡ್ಕೊಂಡಿದ್ರು. ಇಲ್ಲ, ಇವತ್ತೊಂದಿನ ಮಾತ್ರೆ ಇಲ್ಲ ಅಂದರೆ ಏನಾಗ್ತಿತ್ತು, ಪ್ರಾಣ ಹೋಗ್ತಾ ಇತ್ತ ಅಂತ. ಸೊ ನಾನು ಅವರ ತುಂಬಾ ನನ್ನ ಇಷ್ಟಪಡ್ತಾಯಿದ್ರು. ಅಟ್ ದ ಸೇಮ್ ಟೈಮ್ ನಾನು ತಪ್ಪು ಮಾಡಿದಾಗ ತುಂಬ ತಿದ್ದಿದ್ದಾರೆ. ನನ್ನ ಕೋಪ ಜಾಸ್ತಿ, ಯಾರನ್ನಾರು ಬೈದು ಬಿಡ್ತಾ ಇದ್ದೆ. ಹಾಗೆಲ್ಲ ಬೈಬಾರ್ದು, ಮಾತನಾಡಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಐ ರಿಯಲಿ ಮಿಸ್ ಹರ್ ಅಂತ ಅನಿಸುತ್ತೆ. ಬಟ್ ನನಗೆ ಏನೇ ಪ್ರೈಸ್ ತಂದರೂ ತುಂಬ ಸಂತೋಷ ಪಡ್ತಿದ್ಲು ನನ್ನ ತಾಯಿ. ಶಿ ಈಸ್ ಅ ಗ್ರೇಟ್ ವಿಮೆನ್. ನನ್ನ ತಾಯಿ ಅಂತಲ್ಲ, ಜಗತ್ತಿನಲ್ಲಿ ಎಲ್ಲವುದು ಕೆಟ್ಟದೆ, ಕಲುಷಿತವಾಗಿದೆ ಈ ಜಗತ್ತಲ್ಲಿ. ಪವಿತ್ರವಾಗಿರೋದು ಒಂದೇ ಒಂದು, ಮಕ್ಕಳ ಮನಸ್ಸು ಮತ್ತು ತಾಯಿಯ ಹೃದಯ, ಎರಡೇ ಎರಡು. ಸೊ ಅವೆರಡನ್ನ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ಸುತ್ತೆ. ಈಗ ನೀವು ಆರ್ ಜೆ ಆಗೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ನಾನು ಬೇಸಿಕಲಿ ಫಸ್ಟೇ ನಾನು ಡಿಗ್ರಿ ಆಗಿ 1 ವರ್ಷ ಏನೋ ಬೇರೆ ಕಡೆ ಕೆಲಸ ಮಾಡಿದೆ. ಅದಾದಮೇಲೆ ಆರ್ ಜೆ ಆಗಿಬಿಟ್ಟೆ. ಸೊ ಇವಾಗಲೂ ಕೂಡ ನಾನು ನನ್ನ ಲೈವ್ ಏನಪ್ಪ ಆನ್ಲೈನ್ ರೇಡಿಯೋದಲ್ಲಿ ಇವಾಗಲೂ ಕೂಡ ಶೋಸ್ ಮಾಡ್ತಾ ಇದ್ದೀನಿ. ನಾನು ಆರ್ ಜೆ ಆಗಿಲ್ಲ ಅಂದಿದ್ರೆ ಏನಾಗ್ತಿದ್ದೆ ಅಂತ ಅನ್ನೋದು, ನಾನು ಜರ್ನಲಿಸ್ಟ್ ಆಗಿದೆ. ನಂಗೆ ತುಂಬ ಜರ್ನಲಿಸಮ್ ಡಿಗ್ರಿ ಮಾಡಿದ ತಕ್ಷಣ ನನಗೆ ರವಿ ಬೆಳಗೆರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಿ ವಾಸ್ ಅ ಫೇಮಸ್ ಜರ್ನಲಿಸ್ಟ್. ನಾನು ಜರ್ನಲಿಸಮ್ ಡಿಗ್ರಿ ಓದಿದ ಮೇಲೆ ರವಿ ಬೆಳಗೆರೆ ಅವ್ರ ಪುಸ್ತಕ ತುಂಬ ಕೇಳ್ತಾ ಇದ್ದೆ. ಅವ್ರ ಜೊತೆ ಕ್ರೈಮ್ ಜರ್ನಲಿಸ್ಟ್ ಆಗಬೇಕು ಅಂತ ಭಾಳ ಆಸೆ ಇತ್ತು ನನಗೆ.
ಹಾಯ್ ಬೆಂಗಳೂರಿನಲ್ಲಿ 3ನೇ ಪೇಜು 4ನೇ ಪೇಜು ನಂದೇ ಇರಬೇಕು ಅಂತ. ಸೊ ನಾನು ಅವಾಗ ಫಸ್ಟು ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮೀಡಿಯಾದಲ್ಲಿ. ಅವಾಗ ಟೈಮ್ಸ್ ಗ್ರೂಪಲ್ಲಿ ನಾನು ಇದ್ದೆ. ಅದಾದಮೇಲೆ 1 ವರ್ಷಕ್ಕೇನೋ ಆಡಿಷನ್ ಕರೆದ್ರು. ಸೊ ನಾನು